ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹೋಗ್ತಾ ಇರೋದು ಗೋಕರ್ಣದ ಯಾನಾ ಕೇವ್ಸ್ಗೆ. ಲೆಟ್ಸ್ ಗೋ. ಸ್ನೇಹಿತರೆ ಬನ್ನಿ, ಇವಾಗ ನಾವು ಹೋಗ್ತಾ ಇರೋದು ಎಲ್ಲಿಗೆ ಗೊತ್ತಾ? ಯಾನಾ ಕೇವ್ಸ್. ವಿ ಆರ್ ಗೋಯಿಂಗ್ ಟು ಯಾನಾ. ಸಾಕ ಜಾಗ ಎಷ್ಟು ಚೆನ್ನಾಗಿದೆಯೋ ಅದ್ರ ಹಿಂದೆ ಇರೋ ಕಥೆಗಳು ಅಷ್ಟೇ ಚೆನ್ನಾಗಿದೆ. Oh yeah, this is Kannada rapper Varun Kumar. Oh yeah, ಸೈಡ್ಗೆ rapper ಬರ್ತಾನೆ. Oh yeah, this is Kannada rapper Varun Kumar. ಗೋಕರ್ಣಕ್ಕೆ ಯಾನಾ ಕೇವ್ಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಸ್ನೇಹಿತರೆ, ಒಳಗಡೆ ಹೋಗುವ. ಇಲ್ಲಿಂದ ಶುರುವಾಗುತ್ತೆ ನಮ್ಮ ಪ್ರಯಾಣ. ಒಂದು ಅಲ್ಲಿಂದ ಇಳಿತಾ ಒಂದು ಎಷ್ಟು ಮೀಟ್ರು ಅಂದರೆ ನಮಗೆ ಅಲ್ಲಿ ಯಾರೋ ಬಿಟ್ಬಿಟ್ರು 2 ಕಿಲೋಮೀಟ್ರ್ ನಡ್ಕೊಂಡು ಬರಬೇಕು ಅಂತ. ಅಲ್ಲ, ಒಂದು 500 ಮೀಟ್ರ್ ಬರ್ಬೋದೇನೋ ಮಗ. ವಿಡಿಯೋ ನೋಡಿದ್ರೆ ನನ್ನ ಬೈಕ್ ಅಂತಾರೆ ನೋಡಿ. ಒಂದು 500 ಮೀಟ್ರ್ ಒಳಗಡೆ ಹಿಂಗೆ ಬಂದರೆ ಅಲ್ಲೇ ಇರ್ತದೆ ಯಾನಾ ಕೇವ್ಸ್. ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಅಲ್ಲೇ ಇದೆ ಯಾನಾ ಕೇವ್ಸ್. ಬನ್ನಿ ಹೋಗೋಣ, ಬನ್ನಿ ಹೋಗುವ. ನಾವು ಇವಾಗ ನಮಗೆ ಒಂದು 100K ಫಾಲೋವರ್ಸ್ ಇದ್ದಾರೆ ನಮ್ಮ ಅಕೌಂಟ್ಗೆ. ನೀವೆಲ್ಲ ಬೇಗ ನೋಡಿ ನನ್ನೆಲ್ಲ ಫೇಮಸ್ ಮಾಡಿಬಿಟ್ರೆ ಇನ್ನ ಬೇಗ ಫೇಮಸ್ ಆಗ್ಬಿಡ್ತೀನಿ ನಾನು. ಎಲ್ಲ ಗೊತ್ತಾಗೋಯ್ತು. ಒಬ್ಬೊಬ್ಬರಿಗೂ ನಾನು ನಿಮ್ಮನ್ನ ಮೆನ್ಷನ್ ಮಾಡ್ತೀನಿ. ಒಂದು ಲೈಕ್, ಒಂದು ಶೇರ್, ಫಾಲೋ. ಅಯ್ಯೋ, ಸೆಲೆಬ್ರಿಟಿ ಇವ್ರಿಗೆ ಕಣ್ಣು ಮುಚ್ಕೊಂಡು ಹೋಗೋದು. ಜೀವಿತ ಏನೋ ಸೆಲೆಬ್ರಿಟಿ ಮರಿ, ಇವ್ರು ಸೆಲೆಬ್ರಿಟಿ ಮರಿ ಓಡ್ರೆ. ಹೋಗುವ ಮುಂದೆ. ಬನ್ನಿ ಸ್ನೇಹಿತರೆ, ನಾವು ಕನ್ನಡ ವ್ಲಾಗರ್ಸ್, ನಮಗೂ ಸಪೋರ್ಟ್ ಮಾಡಿ ಸ್ನೇಹಿತರೆ. ಒಂದು ಲೈಕ್, ಒಂದು ಶೇರ್ ಮಾಡಿ ಸ್ನೇಹಿತರೆ. ಯಾಕೆ ಸ್ನೇಹಿತರೆ ಹಿಂಗೆ ಮಾಡ್ತೀರ? ಇಲ್ಲಿ ನೋಡಿ, 100K ಫಾಲೋವರ್ಸ್ ಆಗೋ ಸಾಧ್ಯತೆ ಇದೆ. ಈ ವ್ಲಾಗಿಂದ ನೋಡೋಣ, ಆಗ್ಲೇಬೇಕು. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನೋಡಿ, ಇಲ್ಲೊಂದು ರಾಕ್ ಇದೆ, ಮತ್ತೆ ಆ ಕಡೆ ಒಂದಿದೆ. ಸೊ ಬನ್ನಿ ಒಳಗಡೆ ಹೋಗುವ, ಇನ್ನ ಏನೇನಿದೆ ಅಂತ ನೋಡುವ. ಯಾಣ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ದಟ್ಟವಾದ ಅರಣ್ಯದ ಮಧ್ಯೆ ಇರುವಂತಹ ಈ 2 ಬೃಹತ್ತಾದ ಶಿಖರಗಳೇ ಯಾನಾ ಕೇವ್ಸ್. ಈ ಭವ್ಯವಾದ ಕಾರ್ಸ್ಟ್ ಲೈಮ್ ಸ್ಟೋನ್ ಶಿಖರವು ಪ್ರವಾಸಿಗರ ಮನಸೆಳೆದಿದೆ. ಇಲ್ಲಿ ನಾವು 2 ಪ್ರಮುಖ ಶಿಖರಗಳನ್ನು ನೋಡಬಹುದು. ಒಂದು 120 ಮೀಟರಷ್ಟು ಎತ್ತರ ಇರುವಂತಹ ಭೈರವೇಶ್ವರ ಶಿಖರ, ಮತ್ತೊಂದು 90 ಮೀಟರಷ್ಟು ಎತ್ತರ ಇರುವಂತಹ ಮೋಹಿನಿ ಶಿಖರ. ಈ 2 ಹೆಸರುಗಳ ಹಿಂದೆ ಇರುವಂತಹ ಇತಿಹಾಸವನ್ನ ತಿಳ್ಕೊಳ್ಳೋಣ. ಸ್ಕಂದ ಪುರಾಣದ ಪ್ರಕಾರ ಭಸ್ಮಾಸುರನು ತಪಸ್ಸು ಮಾಡಿ ಶಿವನಿಂದ ಉರಿಯಸ್ತದ ವರವನ್ನು ಪಡೆದುಕೊಳ್ಳುತ್ತಾನೆ. ಅಂದ್ರೆ ಅವನು ಯಾರ ತಲೆ ಮೇಲೆ ಕೈಯನ್ನಿಡ್ತಾನೋ ಅವರು ಭಸ್ಮವಾಗುತ್ತಾರೆ. ಈ ಒಂದು ವರದ ಮದದಿಂದ ಭಸ್ಮಾಸುರನು ಶಿವನನ್ನೇ ಭಸ್ಮ ಮಾಡಲಿಕ್ಕೆ ಮುಂದಾಗ್ತಾನೆ. ಭಸ್ಮಾಸುರನಿಂದ ತಪ್ಪಿಸಿಕೊಳ್ಳಲು ಶಿವನು ಓಡಿ ಹೋಗಿ ವಿಷ್ಣುವಿನ ಸಹಾಯವನ್ನು ಕೇಳುತ್ತಾನೆ. ಸಂದರ್ಭವನ್ನರಿತ ಮಹಾನ್ ವಿಷ್ಣು ವರದ ಮದದಲ್ಲಿರುವಂತಹ ಭಸ್ಮಾಸುರನನ್ನು ಸಂಹಾರ ಮಾಡಲಿಕ್ಕೆ ಮೋಹಿನಿಯ ಅವತಾರವನ್ನು ತಾಳುತ್ತಾರೆ. ಸುಂದರವಾದ ಕನ್ಯೆಯ ರೂಪದಲ್ಲಿರುವಂತಹ ಮೋಹಿನಿಯನ್ನು ನೋಡಿ ಭಸ್ಮಾಸುರನು ಮೋಹಗೊಳ್ಳುತ್ತಾನೆ. ಮೋಹಿತಗೊಂಡ ಭಸ್ಮಾಸುರನು ತನ್ನನ್ನು ಮದುವೆಯಾಗಲು ಮೋಹಿನಿಯನ್ನು ಬೇಡುತ್ತಾನೆ. ಇದೇ ಸರಿಯಾದ ಸಮಯವೆಂದು ಮೋಹಿನಿಯು ಭಸ್ಮಾಸುರನಿಗೆ ಒಂದು ಷರತ್ತನ್ನು ಹಾಕುತ್ತಾರೆ. ನಾನು ಏನ್ ಮಾಡ್ತೀನೋ ಅದನ್ನೇ ನೀನು ಮಾಡಬೇಕು ಎಂದು ಭಸ್ಮಾಸುರನಿಗೆ ಷರತ್ತನ್ನು ಹಾಕ್ತಾರೆ. ಮೋಹಿನಿಯು ನೃತ್ಯ ಮಾಡುವುದಕ್ಕೆ ಶುರು ಮಾಡ್ತಾರೆ. ಅದನ್ನು ನೋಡಿದಂತಹ ಭಸ್ಮಾಸುರನು ಅವನು ಕೂಡ ನೃತ್ಯ ಮಾಡುವುದಕ್ಕೆ ಶುರು ಮಾಡ್ತಾನೆ. ನೃತ್ಯ ಮಾಡ್ತಾ 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 ಮೋಹಿನಿಯು ತನ್ನ ಕೈಯನ್ನು ತನ್ನ ತಲೆಯ ಮೇಲೆ ಇಟ್ಕೊಳ್ತಾರೆ. ಅದನ್ನು ನೋಡಿದ ಭಸ್ಮಾಸುರ ತನ್ನ ಕೈಯನ್ನು ತನ್ನ ತಲೆಯ ಮೇಲೆ ಇಟ್ಟಿದ ಕೂಡಲೇ ಭಸ್ಮವಾಗಿ ಬಿಡ್ತಾನೆ. ಆ ಭಸ್ಮವಾದ ಜಾಗವೇ ಯಾಣ. ಇಲ್ಲಿರುವ 2 ಪರ್ವತಗಳು ಭಸ್ಮಾಸುರನು ಭಸ್ಮವಾಗಿರುವ ಕಾರಣ ನಿರ್ಮಾಣವಾಗಿದೆ ಎಂಬುದು ದಂತಕಥೆಗಳು ಹೇಳ್ತದೆ. ಇನ್ನು ವೈಜ್ಞಾನಿಕವಾಗಿ ಹೇಳೋದಾದ್ರೆ ಲಕ್ಷಾಂತರ ವರ್ಷಗಳಿಂದ ಇರುವ ಈ ಒಂದು ಬಂಡೆಗಳು ಪಶ್ಚಿಮ ಘಟ್ಟದ ಮಳೆ ಮತ್ತು ಗಾಳಿಯಿಂದ ಈ ಒಂದು ಆಕಾರವನ್ನು ಪಡೆದಿದೆ ಎಂಬುದು ವೈಜ್ಞಾನ ಹೇಳುತ್ತೆ.
ಅದಲ್ಲದೆ ಇನ್ನು ಕೆಲವು ಅಧ್ಯಯನಗಳು ಹೇಳ್ತದೆ ಜ್ವಾಲಾಮುಖಿಯಿಂದ ಈ ಆಕಾರ ಬರಲು ಕಾರಣವೆಂದು ಇನ್ನು ಕೆಲವು ಅಧ್ಯಯನಗಳು ಹೇಳ್ತದೆ. ಯಾವುದನ್ನ ನಂಬಬೇಕು ಯಾವುದನ್ನ ಬಿಡಬೇಕು ಎಂಬುದು ನಿಮ್ಮ ಆಲೋಚನೆಗೆ ಬಿಟ್ಟಿದ್ದು. ಕಾಲು ಬಿಸಿ ಏನ್ ಬಿಸಿಲು ಬಿಡು. ಕೆಂಡದ ಮೇಲೆ ನಡ್ದಂಗೆ ಇತ್ತು ಸೀರಿಯಸ್ ಆಗಿ. ಬನ್ರಿ ಬೇಗ. ಓಡ್ರೋ ಇದು ಸರ್ಜಾಡ, ಓಡ್ರೋ ಇದು ಸರ್ಜಾಡ. ಸೊ ಹೆಂಗನ್ಸಿದೆ ನಿಮ್ಗೆ ಈ ಬಿಸಿಲಲ್ಲಿ ನಡೆಯೋದು? ಈ ಯಾಣ ಕೇವ್ಸ್ಗೆ ಬಂದಂತ ಎಕ್ಸ್ಪೀರಿಯನ್ಸ್ ಹೆಂಗಿದೆ ನಿಮ್ಗೆ? ಯಾನ ಕೇವ್ಸ್ ಚೆನ್ನಾಗಿದೆ, ಬಟ್ ಆದ್ರೆ ಇದು ಬಿಸಿಲು ಯಪ್ಪ ಇಟ್ಸ್ ನಾಟ್ ಕಮ್ ಇಟ್ಸ್ ಬ್ಯಾಡ್ ಟೈಮಿಂಗ್ ಇಸ್ ಬ್ಯಾಡ್ ದಟ್ಸ್ ಆಲ್. ಬಟ್ ಲೊಕೇಶನ್ ನೀವೇ ನೈಸ್. ಲೊಕೇಶನ್ ಇಸ್ ನೈಸ್. ನಂತರನೇ ಚೆನ್ನಾಗಿದೆಯಂತೆ ಲೊಕೇಶನ್. ಆದ್ರೆ ಈ ಟೈಮಲ್ಲಿ ಬರಬೇಡಿ ಪ್ಲೀಸ್. ಒಂದು 5 o'clock ಈ ಕಡೆ ಹೋಗ್ಬೇಕು ಇವಾಗ ನಾವು. ಈಗ ಹೋಗಿ ನೀನು ಅಲ್ಲೇ ಹೋಗ್ಬಿಡು. ಅದೊಂದೇ ಒಂದಿದೆ, ಬರೋ ನೋಡ್ಕೊಂಡು ಹೋಗ್ಬಿಡೋಣ. ಎಕ್ಸ್ಪೀರಿಯನ್ಸ್ ಏನ್ ಹೇಳ್ತೀರಾ ಜೀವಿತಾ ಅವರೇ ನೀವು? ಇಟ್ ವಾಸ್ ಗುಡ್. ನಿಮ್ ಮುಖ ತೋರಿಸ್ಬಿಟ್ಟು ಹೇಳಿ. ಹೇಳಿ ಇಲ್ಲೇನೋ ಹೇಳ್ತಾರ ನೋಡಮ್ಮ. ಏನ್ ಹೇಳಿ ಮಧು ಅವ್ರೆ, ಏನ್ ಅನ್ಸ್ತು? ಏನ್ ಅನ್ಸ್ತು ನಿಮ್ಗೆ? ಯಾನ ಕೇವ್ಸ್ ಹೆಂಗ್ ಅನ್ಸ್ತು? ಯಾನ ಕೇವ್ಸ್ ಬಂದು ಮಧು ಅವರು ಕರ್ಗಾಗ್ಬಿಟ್ಟಿದಾರಂತೆ. ಮಧು ಅವ್ರು ಕರ್ಗಾಗ್ಬಿಟ್ಟಾರ. ಬಂದು ಸ್ನೇಹಿತರೆ ನಾವೇನ್ ಹೇಳ್ಬೇಕು? ಇಷ್ಟು ಬೆಳಗಿದೀವಲ್ಲ, ನಾವೇನ್ ಹೇಳ್ಬೇಕು? ಮಚ್ಚ ಹೆಂಗಿತ್ ಮಚ್ಚ? ಮಗ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಬಟ್ ಮಾರ್ಚ್ ಏಪ್ರಿಲ್ ಮೇ ಜೂನ್ ತನಕ ಯಾರು ಬರಬೇಡ್ರಿ 1 hour. ಸೊ ಇದಕ್ಕೆ ಯಾನ ಕೇವ್ಸ್ಗೆ 1 hour ಅಲ್ಲ, ಯಾನ ಕೇವ್ಸ್ಗೆ ಯಾರು ಬರಬೇಡ್ರಿ. ಸ್ವಲ್ಪ ಜಾಸ್ತಿ ಆಯ್ತು ಅದಕ್ಕೆ ತಲೆ ಒಂದು ಸ್ವಲ್ಪ ಗರ್ರ ಅಂತ ಇದೆ. ಬಿಸಿಲಲ್ಲಿ ಸುತ್ತಿ ಸುತ್ತಿ ಇನ್ನ ಕರ್ಗಾಗ್ಬಿಟ್ಟಿದೀವಿ. ನಾನು ಇರೋದೇ ಕರ್ರಿಗೆ, ಇವಾಗ ಇರೋದು ಕರ್ಗಾಗ್ಬಿಡ್ತಾ ಇದೀನಿ. ನಾನು ಏನು ಮಾಡಕ್ ಆಗ್ತಿಲ್ಲ. ಹಾಯ್ ಕಿಶೋರ್. ಈಸ್ ಕಿಶೋರ್ ಈಸ್ ನಾಟ್ ವಾರುಣ್. ಓಕೆ, ಬ್ಲಾಗರ್. ಪರವಾಗಿಲ್ಲ. ಸಾರಿ, ಕಿಶೋರ್. ಮಧು ನೋಡಲಿ. ಮಧು 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 ಇವಾಗ ಬಂದಿದ್ದೀವಿ ವಿಭೂತಿ ಫಾಲ್ಸ್. ಇಲ್ಲಿದ್ದಾರೆ ಎಲ್ಲ ಸೆಲೆಬ್ರಿಟಿ ಹಿಂದೆ ಹೋಗ್ಬಿಟ್ರು. ಬನ್ನಿ ನಾವು ಮುಂದೆ ಹೋಗೋಣ. ವಿಭೂತಿ ಫಾಲ್ಸ್ ಯಾವ ರೀತಿ ಇದೆ, ಹೆಂಗಿದೆ ಅಂತ ನಾನು ಈ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ನೀನು ಕ್ಯಾಮ್ರಾ ಆನ್ ಮಾಡು ಅಂತ ನೋಡಿ. ಮಧು ಟ್ಯಾನ್ ಆಗ್ಬಿಟ್ಟಿದೀನಿ ಅಂತ ಇದ್ದಾರೆ. ನಮ್ಮ ಕತೆ ಏನು ಹೇಳಿ, ನಾವೇನ್ ಮಾಡೋಣ? ಬನ್ನಿ ಸ್ನೇಹಿತರೆ, ವಿಭೂತಿ ಫಾಲ್ಸ್ಗೆ ಹೋಗಿ ಗಲಿನ ತಳ್ಬಿಟ್ಟು ಬಂದ್ಬಿಡೋಣ. ಸ್ನೇಹ ಅಂತ ಒಳಗೆ ಇವನು ಚೆನ್ನೈ ಫ್ಯಾನ್ ಅಂತೆ, ಆದ್ರೆ ಹಾಕಿರೋದು RCB ಹ್ಯಾಟು. ಚೆನ್ನೈ ನೋಡಿದ್ರೆ ಇವತ್ತು ಮ್ಯಾಚ್ ಇದೆ, ಇವತ್ತು ಬೇರೆ RCB ಚೆನ್ನೈ ಮ್ಯಾಚ್ ಇದೆ. ನೋಡಿ ಇಲ್ಲಿ ಇವರಿಬ್ರು ಚೆನ್ನೈ ಫ್ಯಾನ್ಸ್ ಸ್ನೇಹಿತರೆ. ನಾನು ಒಬ್ನೇ RCB ಫ್ಯಾನ್. ಚೆನ್ನೈ ಜೈ RCB. ಇವತ್ತು RCB ನ ಗೆಲ್ಲೋದು, ಹೊಡಿತಾರೆ ಕಪ್ಪು ಈ ಸಲ ನಮ್ದೆ. ಹೌದಾ? ಬಾ, ಇವಾಗ 5 ಕಪ್ಪು 5 ಸತಿ 5 ಸೀಸನ್ ಹೊಡಿತೀವಿ. ಮತ್ ಬಿಚ್ಚೋ ನೀನ್ ಫಸ್ಟ್ ಕ್ಯಾಪ್ ತೆಗಿ. RCB ಕ್ಯಾಪ್ ತೆಗಿಯೋ. ಒಂದೊಂದು ಕಪ್ಪಿನ ಬನ್ನಿ ಸ್ನೇಹಿತರೆ, ಯಾರೆಷ್ಟು ಮಾತಾಡಿದ್ರು ಈ ಸಲ ಕಪ್ ನಮ್ದೆ. ಏನಂತೀರಾ?